ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಹಳಿಕಲ್ ಫ್ಯಾರಿ ಕಪ್ಪಲ್ ಬೀಚ್ಗೆ ಬಂದಿದ್ದೀನಿ. ಸೊ ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ, ಸೊ ಈಚೆ ಒಂದು ಸೈಡಲ್ಲಿ ಬೀಚ್ ಅಂತ ಹೇಳಿದ್ರೆ ಇನ್ನೊಂದು ಸೈಡಲ್ಲಿ ನದಿ. ಓಕೆನಾ, ನಾನು ನಿಮಗೆ ಹಿಂಗೆ ಮುಂದೆ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ. ಈಗ ನಾನಿರೋ ಪ್ಲೇಸು ಬೀಚಲ್ಲಿ. ಓಕೆನಾ, ಮತ್ತು ಇವಾಗ ನಾನು ಹೋಗ್ತಾ ಇರೋದು ನದಿ ಸೈಡಲ್ಲಿ. ಓಕೆನಾ, ನೋಡಿ ನದಿ ಇದು. ಈ ನದಿ ಇದೆಯಲ್ಲ, ಈ ನದಿಯಲ್ಲಿ ಚಿಪ್ಪು ಅಂತ ಹೇಳ್ತಾರೆ, ಗೊತ್ತಿದೆ ಅಲ್ವಾ? ಈ ಚಿಪ್ಪುಗಳನ್ನ ಹಿಡಿಯೋ ಪ್ಲೇಸ್ ಇದು. ಓಕೆ, ಮತ್ತು ಚಿಪ್ಪುಗಳು ಅಂತ ಹೇಳಿದ್ರೆ ಬೇರೆ ಬೇರೆ ಇರುತ್ತೆ. ಸೊ ಒಂದೇ ಥರ ಏನು ಚಿಪ್ಪೇನು ಇರಲ್ಲ ಅಲ್ವಾ? ಮತ್ತು ಚಿಪ್ಪನ್ನೆಲ್ಲ ಇಟ್ಬಿಟ್ಟು ಇಲ್ಲಿ ಒಂದೊಂದು ಬೇರೆ ಬೇರೆ ಇರುತ್ತಲ್ವ. ಸೊ ಒಂದೊಂದನ್ನು ಸಪ್ರೇಟಾಗಿ ಹಾಗೆಯೇ ಒಂದೊಂದು ಬಾಕ್ಸಲ್ಲಿ ತುಂಬಿಸೋವಂಥ ಪ್ಲೇಸ್ ಇದು. ಓಕೆನಾ, ಈ ಪ್ಲೇಸ್ ಹೇಗಿದೆ ಅಂತೇಳಿ ಮುಂದೆ ಹೋಗ್ತಾ ನಾನು ನಿಮಗೆ ಹಾಗೆಯೇ ತೋರಿಸ್ತೀನಿ. ನೋಡಿ ಹೇಗಿದೆ, ಮಳೆ ಮೋಡ ಬೇರೆ ಇದೆ, ಅಷ್ಟು ಕ್ಲಿಯರಾಗಿ ಏನು ಕಾಣಿಸ್ತಾ ಇಲ್ಲ. ಮತ್ತು ಇಲ್ಲಿ ನೋಡಿ, ಇಲ್ಲಿ ತುಂಬ ಜನರು ಅಂತಿದ್ರೆ ತುಂಬ ಜನರು ಇಲ್ಲಿ ಈ ಪ್ಲೇಸ್ ನೋಡ್ಲಿಕ್ಕೆ ಅಂತ ಬರಲ್ಲ, ಬೇರೆ ಮೀನು ಇಡ್ಲಿಕ್ಕೆ ಅಂತಲೇ ಬರ್ತಾರೆ. ಓಕೆ, ನೋಡಿ ನಮ್ಮ ಮುಂದೆ ಹೋಗ್ತಾ ನಿಮಗೆ ಹಾಗೆಯೇ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಹೇಗೆ ಅಂತೇಳಿ. ಮತ್ತು ಅಷ್ಟು ಚೆಂದ ಕ್ಲಿಯರ್ ಏನು ಕಾಣಿಸಲ್ಲ, ಆಯಿತಾ? ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಮಳೆ ಇರೋ ಕಾರಣ. ಸೊ ಈ ಕಲ್ಲು ಮೇಲೆಲ್ಲ ನಡಿಬೇಕಾದ್ರೆ, ಒಂದು ಕಾಲಿಡಬೇಕಾದ್ರೆಲ್ಲ ಸ್ವಲ್ಪ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ ನಡ್ಕೊಂಡು ಹೋಗ್ಬೇಕು. ಯಾಕಂದರೆ ಇಲ್ಲಿ ಕಲ್ಲೆಲ್ಲ ಜಾರುತ್ತೆ. ಇಲ್ಲಿ ನೋಡಿ ಫುಲ್ ಹಿಂಗೆ ವೆಹಿಕಲ್ ಎಲ್ಲ ಮುಂದೆ ಹಿಂಗೆ ನಿಂತಿದೆ, ಆಯಿತಾ? ಯಾಕೆ ನಿಂತಿದೆ ಅಂತ ಹೇಳಿದ್ರೆ ಎಲ್ಲರೂ ಏನು ನೋಡಲಿಕ್ಕೆ ಏನು ಬಂದಿಲ್ಲ, ಬಟ್ ಎಲ್ಲರೂ ಬಂದಿರೋದೇ ಮೀನು ಹಿಡಿಲಿಕ್ಕೋಸ್ಕರ. ನಾನು ಇವಾಗ ಇರೋ ಪ್ಲೇಸ್ ಬೀಚ್. ಓಕೆನಾ, ಈ ಬೀಚಲ್ಲಿ ಒಂದು ಮರದ ಮೇಲೆ ನೋಡಿ ಏನಿನ್ನು ಅಂತ ಗೊತ್ತಿದೆ ಅಲ್ವ ನಿಮಗೆ? ಆಮೇಲೆ ಎಂಥ ಜೋಕಾಲೆ. ಓಕೆನಾ, ನೋಡಿ ಹೀಗೆ ಕಟ್ಟಿದ್ದಾರೆ. ಬಟ್ ನನಗೆ ಸ್ವಲ್ಪ ಭಯ, ಎಲ್ಲಾದರೂ ಒಣಗಿರೋ ಮರದ್ದು ಇದು ಮರದ್ದು ಕೊಂಬು ಥರ ಕಾಣಿಸ್ತಾ ಇದೆ. ಬಟ್ ನನಗೆ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಆಗ್ತೈತಿ, ಎಲ್ಲಾದರೂ ಕಟ್ಟೋಗ್ಬಿಟ್ರೆ ನಾನು ಕೆಳಗೆ ಬಿದ್ದುಬಿಡ್ತೀನಿ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಭಯ ಆಗ್ತಿತ್ತು. ಆದರೂ ಸ್ವಲ್ಪ ನೋಡೋಣ ಅಂತಲ್ಬಿಟ್ಟು ಹಿಂಗೆ ಕೂತೆ ನೋಡಬೇಕಾದ್ರೆ ಕಟ್ಟೇನಾಗಿಲ್ಲ. ಮತ್ತು ಹಾಗೆ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಪರವಾಗಿಲ್ಲ ಚೆನ್ನಾಗಿದೆ ಅಂತೇಳಿ. ಮತ್ತು ನಾನು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೆ. ನಾನು ಆಟ ಆಡೋದನ್ನ ನೋಡಿ ಒಂದು ಸಣ್ಣ ಹುಡುಗಿ ನೋಡಿಬಿಟ್ಟು ನನಗೂ ಅದರಲ್ಲಿ ಆಟ ಆಡಬೇಕು ಅಂತ ಹೇಳ್ತಾ ಇದ್ಲು. ಮತ್ತು ನಾನು ತುಂಬ ಹೊತ್ತು ಆಟ ಆಡ್ತಾ ಇದ್ದೆ. ಅದನ್ನು ಪಾಪ ಅವಳು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ನಾನು ಯಾವಾಗ ಎದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು. ಮತ್ತು ನಾನು ಎದ್ದು ಬಂದು ಅವಳನ್ನ ಕರೆದೆ, ನೀನು ಹೋಗಿ ಆಟ ಆಡ್ಕೊ ಅಂತ ಹೇಳ್ಬಿಟ್ಟು. ಪಾಪ ಮತ್ತು ಅವಳು ಆಟ ಆಡ್ತಾಯಿದ್ಲು. ನೋಡಿ ಅವಳು ಆಟ ಆಡ್ತಿದ್ದಲ್ಲ, ಅವಳಿಗೆ ಭಯನೇ ಇಲ್ಲ, ಬಂದಂಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಹೋಗಿ ಕೂರಬೇಕಾದ್ರೆ ನನಗೆ ಭಯ ಆಗ್ತಾಯಿತ್ತು. ಹಾಗೆಯೇ ಮುಂದೆ ಹಿಂಗೆ ಹೋಗ್ತಾ ಇದ್ದಂಗೆ ನೋಡಿ ನಮ್ಮ ಹಸ್ಬೆಂಡ್ ಮತ್ತು ಮಗು ಇಬ್ಬರಲ್ಲೂ ಹಿಂಗೆ ನಡ್ಕೊಂಡಿದ್ದಾರೆ. ಫಸ್ಟ್ ನಾನು ಅಲ್ಲೇ ಹತ್ರ ನನ್ನ ಹಸ್ಬೆಂಡ್ ಜೊತೆಲಿ ಇದ್ದೆ. ಅಲೆ ಬಂದಿದ್ದೇ ಗೊತ್ತಾಗಿಲ್ಲ, ಸಡನ್ ಅಲೆ ಬಂದ ತಕ್ಷಣ ನಾನು ಓಡಿ ಬಂದೆ. ಅವರು ಮಾತ್ರ ನೀರಾಗ್ಬಿಟ್ರು. ಓಕೆ, ಹಾಗೆಯೇ ನೋಡಿ ಇಲ್ಲಿ ಎಷ್ಟು ಚಿಪ್ಪು ಇದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಾಗೇನೆ ಇಲ್ಲಿ ಚಿಪ್ಪು ಹಿಡಿಯೋ ಪ್ಲೇಸ್ ಅಂತ ಹೇಳ್ದಲ್ಲ, ಇದು ನಾನಾಗಲೇ ವೆಹಿಕಲಲ್ಲಿ ಬರಬೇಕಾದ್ರೆ ದಾರಿ ನೋಡಿದ್ರಲ್ವ ಹೇಗಿದೆ ಅಂತಲ್ಲ. ಒಂದು ಸೈಡಲ್ಲಿ ಇದು ನೋಡಿ, ಅಲ್ಲಿ ಮುಂದೆ ಕಾಣ್ತಿರ್ಬೋದು, ಅದು ನದಿ ಆ ಕಡೆ ಸೈಡು, ಈ ಕಡೆ ಸೈಡಲ್ಲಿ ಬೀಚ್ ಇದೆ. ನೋಡಿ ಈ ಅಲೆಗಳಿಗೆ ಈ ವೇಸ್ಟ್ ಚಿಪ್ಪೆಲ್ಲ ಇದೆಲ್ಲ ನೋಡಿ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ನಾವು ಚಪ್ಪಲಿ ಹಾಕ್ಕೊಂಡೇ ನಾವು ನಡಿಬೇಕಾಗುತ್ತೆ. ಹಂಗೇ ಬರೀ ಕಾಲಲ್ಲಿ ನಡೆದ್ರೆ ಉಂಟಲ್ವ, ಈ ಹಳೆ ಚಿಪ್ಪುಗಳಿಗೆ ಕಾಲಿಟ್ಟಾಗೇ ಟಕ್ 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 ಅಂತ ಹೇಳ್ಬಿಟ್ಟು ಹಂಗೇ ಕಟ್ಟಾಗಿ ಹೋಗುತ್ತೆ. ಮತ್ತು ನಮ್ಮ ಕಾಲಿಗೆ ತಾಗೋಂಥ ಇದು ಇರುತ್ತೆ, ಆಯಿತಾ? ಹಾಗೆಯೇ ನಾನು ನೋಡಿ ನಿಮಗೆ ತೋರಿಸ್ತಿದ್ದೀನಿ ಯಾವ್ಯಾವ ಥರದ್ದು ಇದೆ ಅಂತ. ಬೇರೆ ಬೇರೆ ಥರ ಎಲ್ಲ ಚಿಪ್ಪು ಇದೆ, ಆಯಿತಾ? ಸೊ ಅದು ಈಗ ನದಿ ಅಂತ ಹೇಳ್ದಲ್ಲ, ನಾವೀಗ ಇದು ಅಂತ ಬೈಕಲ್ಲಿ ನಾವೀಗ ಹಿಂಗೆ ಬರಬೇಕಾದ್ರೆ ನಾವು ದಾರಿ ಇತ್ತಲ್ವ, ಅದು ದಾರಿ ಅಂತ ಹೇಳೋದಕ್ಕಿಂತ ಅಲ್ಲಿ ಈಗ ಚಿಪ್ಪುಗಳನ್ನೆಲ್ಲ ಹಿಡ್ಕೊಂಡು ಬಂದು ಎಲ್ಲ ಈಗ ಬೇರೆ ಬೇರೆ ಇರುತ್ತಲ್ಲ. ಸೊ ಹಾಗೆ ಎಲ್ಲ ಅವ್ರು ಹಿಡ್ಕೊಂಡು ಬರೋ ಟೈಮಲ್ಲಿ ಫುಲ್ ಮಿಕ್ಸ್ ಆಗಿರುತ್ತಲ್ಲ. ಸೊ ಹಾಗೆ ಒಂದೊಂದೇ ಅವರು ಸಪ್ರೇಟ್ ಒಂದೊಂದು ಬಾಕ್ಸಲ್ಲಿ ಇಟ್ಟು, ಮತ್ತು ಅವರು ಶಿಫ್ಟ್ ಮಾಡೋ ಪ್ಲೇಸೇ ಬೇರೆ ಐತೆ, ತೊಗೊಂಡೋಗಿ ಕೊಡೋವಂಥ ಪ್ಲೇಸ್. ಸೊ ಅದು ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ. ಇವತ್ತು ನನಗೆ ಹೋಗೋಕ್ಕಾಗಿಲ್ಲ ಮಳೆ ಇರೋ ಕಾರಣ. ಓಕೆ, ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ತಗೊಬಂದು ಅವಾಗ ಅವರು ಈ ವೇಸ್ಟ್ ಆಗಿರುತ್ತೆ ನೋಡಿ, ಅದು ಫುಲ್ ಈಗ ಅಲೆ ಬರುತ್ತಲ್ಲ, ಈ ಅಲೆಗೆ ನೋಡಿ ಹೇಗೆ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ನಾವು ನಡಿಬೇಕಾದ್ರೆ ಬೇರೆ ಕಾಲಲ್ಲಿ ನಾವು ಬೇರೆ ಬೀಚ್ಗಳಲ್ಲಿ ಹೋಗ್ಬಿಟ್ಟು ಚಪ್ಪಲಿಯಲ್ಲಿ ಒಂದು ಸೈಡಲ್ಲಿ ಬಿಚ್ಚಿಬಿಟ್ಟು ಹೋಗಿ ನೀರಲ್ಲಿ ಆಟಾಡೋಕೆ ಹೋಗ್ತೀವಲ್ಲ. ಬಟ್ ಹೀಗೆ ಇಲ್ಲಿ ಹಾಗೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿದ್ರಲ್ವ ಎಷ್ಟು ಇದೆ ಅಂತ ಹೇಳ್ಬಿಟ್ಟು, ಒಂದು
ಪ್ಲೇಸ್ ಒಂದು ಪ್ಲೇಸಲ್ಲಿ ಚಿಪ್ಪು ಇಲ್ಲ ಅಂತಲ್ಲ, ಎಲ್ಲ ವೇಸ್ಟ್ ಆಗಿರುವಂಥ ಚಿಪ್ಪುಗಳು ಎಷ್ಟಿದೆ. ಮತ್ತು ಏನು ಗೊತ್ತಾ, ನನಗೆ ಇದರಲ್ಲಿ ಸ್ವಲ್ಪ ತಗೊಂಡು ಹೋಗ್ಬೇಕಂತ ಇದೆ, ಬಟ್ ನನಗೆ ಟೈಮ್ ಇರಲಿಲ್ಲ. ನಾವು ಬಂದಿದ್ದೆ ಸಂಜೆ 6 ಗಂಟೆಗೆ. ಓಕೆ, ಹಾಗಾಗಿ ನನಗೆ ತಗೊಂಡು ಹೋಗೋಕ್ಕಾಗಿಲ್ಲ. ಮತ್ತು ನಾನು ನೆಕ್ಸ್ಟ್ ಟೈಮು ನನಗೆ ನಿಮಗೆ ಇನ್ನೂ ಈ ಪ್ಲೇಸಲ್ಲಿ ನಿಮಗೆ ಬೇರೆ ಏನು ತೋರಿಸ್ಲಿಕ್ಕಿದೆ, ಅದು ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಲ್ವ, ಆವಾಗ ನಾನು ನಿಮಗೆ ತೋರಿಸ್ತೀನಿ. ನಾನು ಬ್ಯಾಕ್ ಸೈಡಲ್ಲಿ ನೋಡಿ, ಅಲ್ಲಿ ವೆಹಿಕಲಲ್ಲೇ ನಿಂತಿರೋದು ನೀವು ನೋಡಿದ್ರಲ್ವ. ಸೊ ಆಚೆಗಡೆ ನೋಡಿದ್ರೆ ಅಲ್ಲಿ ಜನಗಳು ನಿಂತಿದ್ದಾರಲ್ಲ, ಆ ದಾರಿದು ಆಚೆಗಿರೋದು ನದಿ, ಈ ಕಡೆ ಸೈಡ್ ಇರೋದು ಬೀಚ್. ಓಕೆ, ಹಾಗೆ ನಾನು ಈ ಚಿಪ್ಗಳನ್ನ ತೆಗೆದಿರ್ತಾಯಿದ್ದೆ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಬಟ್ ತಗೊಂಡು ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ತಗೊಂಡು ಹೋಗಬೇಕು. ನೋಡಿದ್ರೆ ಯಾವ್ಯಾವ ಥರದ್ದು ನೋಡಿ, ಒಂದೊಂದು ಚಿಪ್ಪುಗಳದ್ದು ನೋಡಿ ಡಿಸೈನು ಇದೆ ಅಲ್ವಾ, ವಾವ್ ಎಷ್ಟು ಸಖತ್ತಾಗಿದೆ ಅಂತ. ನನಗೆ ಫುಲ್ಲು ತಗೊಂಡು ಬರಬೇಕು ಅಂತಿದ್ದೆ. ನಮ್ಮ ಹಸ್ಬೆಂಡ್ ಹೇಳಿದ್ರೆ ಈಗ ತಗೊಂಡು ಹೋಗೋದು ಬೇಡ, ಈಗ ನೀವು ವ್ಲಾಗ್ ಮಾಡಬೇಕಂತ ಬಂದೆ ಅಲ್ವಾ, ಸೊ ವ್ಲಾಗ್ ಮಾಡು, ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ನಾವು ಮತ್ತೆ ಇದನ್ನೆಲ್ಲ ತಗೊಂಡು ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು. ಬಟ್ ತಗೊಂಡು ಹೋಗೋದು ಯಾಕೆ ಅಂತ ಗೊತ್ತಾ, ಏನಾದರೂ ಒಂದು ಮನೇಲಿ ಏನಾದರೂ ಈಗ ಪೇಂಟಿಂಗೆಲ್ಲ ಓದ್ಬಿಟ್ಟು ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿದ್ರೆ ಇದು ನೋಡಿ ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು. ನೋಡಿ ಇಂಥದ್ದೆಲ್ಲ ಮನೆಗೆ ತಗೊಂಡೋಗಿ ಪೇಂಟಿಂಗೆಲ್ಲ ಹೊಡೆದು ನಮ್ಮ ಮನೆಯಲ್ಲಿ ಏನಾದರೂ ಅಂತ ಹೇಳಿದರೆ ಅದು ಹೇಳೋಕ್ಕಾಗಲ್ಲ. ನಾನು ನೆಕ್ಸ್ಟ್ ಟೈಮ್ ನಾನು ನಿಮಗೆ ಇದು ತಗೊಂಡು ಹೋಗಿ ನಾನು ಮತ್ತೆ ಮನೇಲಿ ಮಾಡ್ತೀನಿ, ಏನು ಮಾಡ್ತೀನಿ ಅದನ್ನು ಮನೆಗೆ ತಗೊಂಡು ಹೋಗ್ಬಿಟ್ಟು ಪೇಂಟಿಂಗು ಅದು ಹಾಕಿ ಪೇಂಟಿಂಗ್ ಹೊಡೆದ್ಮೇಲೆ ಅದು ಹೇಗೆ ಇರುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆನಾ. ನೋಡಿ, ಬಟ್ ಇಲ್ಲಿರೋ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಎಷ್ಟು ಚಿಪ್ಪುಗಳು ಇದ್ರೂ ನೀವು ಯೋಚನೆ ಮಾಡ್ಬೋದು, ಈ ಪ್ಲೇಸಲ್ಲಿ ಇವ್ರು ಹೆಂಗೆ ಇದ್ದಾರೆ, ಸ್ಮೆಲ್ ಬರ್ತಾ ಇರ್ಬೋದಲ್ವ ಅಂತ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಮೆಲ್ಲೇ ಬರ್ತಾ ಇಲ್ಲ. ಸ್ಮೆಲ್ ಅಂದರೆ ಸ್ಮೆಲ್ಲೇ ಇಲ್ಲ, ಅಷ್ಟು ನೀಟಾಗಿದೆ, ಒಳ್ಳೆ ಗಾಳಿ. ಹಾಗೆಯೇ ನಾವು ನಡ್ಕೊಂಡು ಬಂದಂಗೆ ಈ ಮೀನುಗಳೆಲ್ಲ ಎದ್ಬಿಟ್ಟು ನೋಡಿ ಬಲೆಗಳನ್ನಲ್ಲೇ ತೆಗೆದು ಬಿಸಾಕಿದ್ದಾರೆ. ಸೊ ಅದನ್ನು ತೆಗೆದು ತೋರಿಸ್ಬೇಕಂತಿದ್ದೆ, ಬಟ್ ಎಲ್ಲ ಮಣ್ಣು ಕೆಳಗೆ ಎಲ್ಲ ಇದಾಗಿಬಿಟ್ಟು ನನಗೆ ತೆಗಿಲಿಕ್ಕೆ ಆಗ್ತೈತಿಲ್ಲ ಅಂತ ಹೇಳಿದೆ, ತೆಗಿಲಿಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆಯೇ ಹಿಂಗೆ ಮುಂದೆ ಸ್ವಲ್ಪ ನಡ್ಕೊಂಡು, ಆ ಕಡೆ ಫುಲ್ಲು ಫಾರೆಸ್ಟ್ ಐತೆ, ಒಳ್ಳೆ ಗಾಳಿ ಸಿಗುತ್ತೆ. ಮತ್ತು ಸ್ಮೆಲ್ ಅಂತ ಏನೂ ಇಲ್ಲ ಇಲ್ಲಿ, ತುಂಬ ಚೆನ್ನಾಗಿದೆ. ಬಟ್ ನಡಿಬೇಕಾದ್ರೆ ಚಪ್ಪಲಿ ಹಾಕ್ಕೊಂಡೇ ನಡಿಬೇಕು, ಇಲ್ಲಾಂದರೆ ಆ ಚಿಪ್ಪುಗಳದ್ದು ಇದೆಲ್ಲ ಗಾಳಿಗೆ ತಾಗುತ್ತೆ ಅಂತ ಅಷ್ಟೇ. ಮತ್ತು ಇಲ್ಲಿ ನೋಡಿ ಕ್ರ್ಯಾಬ್ ಗೊತ್ತಿದೆ ಅಲ್ವಾ, ಹೇಡಿ. ನೋಡಿ ಹೇಡಿದು ಇದು ಮಾಡಿರೋದು ನೋಡಿ, ನನಗೆ ತೋರಿಸ್ತೀನಿ ಇವಾಗ. ನೋಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಇದರೊಳಗೆ ಹೇಡಿ ಇದೆ, ಬಟ್ ನಮಗೆ ಹಿಡಿಲಿಕ್ಕೇನು ಆಗಲ್ಲ, ಅದು ಎಷ್ಟೋ ಅಡಿ ಆಳು ಹೋಗಿರುತ್ತೆ ಅಷ್ಟೇ. ಈ ಕಡೆ ಹೋದರೆ ಇನ್ನೊಂದು ಸೈಡ್ ಗ್ಯಾಪಲ್ಲಿ ಹೋಗ್ತಾ ಇರುತ್ತೆ. ಹಾಗೆ ನೋಡಿದ್ರೆ ಹಂಗೇನೇ ನೋಡಿದ್ರೆ ಫುಲ್ ಕತ್ಲಾಗ್ತಾ ಬಂತು. ನೋಡಿದ್ರೆ ಹಿಂಗೆ ಕತ್ಲಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಒಂಥರ ಬೀಚ್ ನೋಡಿ, ಈ ನೀರುಗಳೆಲ್ಲ ಬಂದ ತಕ್ಷಣ ಈ ಮಳೆ ಮೋಡ ನೋಡಿದ್ರೆ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಾನು ಒಂದು ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು, ಈ ಮರದ್ದು ಕೊಂಬೇನೋ ಬಿದ್ದಿದೆ ಅಲ್ವಾ ನೋಡಿ, ನನಗೆಲ್ಲಿ ಒಂದು ಫೋಟೋ ತೆಗಿಬೇಕು ಅಂತ ರೆಡಿಯಾಗಿದ್ದೇನೆ. ಹಾಗೆ ನಮ್ಮ ಹಸ್ಬೆಂಡ್ ಫೋಟೋ ಎಲ್ಲ ತೆಗೆದ್ರು. ಫೋಟೋ ತೆಗಿಬೇಕಾದ್ರೆ ಇನ್ನೊಂದು ಸೈಡಲ್ಲಿ ವೀಡಿಯೋನು ಮಾಡ್ತಾಯಿದ್ರು. ಹಾಗೆಯೇ ನೆಕ್ಸ್ಟ್ ನಾನು ಮತ್ತು ನನ್ನ ಮಗ ಇಬ್ಬಳು ಒಂದು ಫೋಟೋ ತೆಗೆದು, ಮತ್ತು ನನ್ನ ಮಗನ ಮರದ ಕೊಂಬಿದ್ದಿದ್ದಲ್ವ ಅದ್ರ ಮೇಲೆ ಎತ್ಕೊಂಡು ಅವನದು ಒಂದು ಫೋಟೋ ಮಾಡೋಣ, ಫೋಟೋ ತೆಗಿಯೋಣ, ಹಾಗೆಯೇ ಒಂದು ವೀಡಿಯೋ ಮಾಡೋಣ ಅಂತ ಯೋಚನೆ ಮಾಡಿದೆ. ಬಟ್ ಅವನಿಗೆ ನಿಂತ್ಕೊಳ್ಳೋಕ್ಕೇನು ಆಗ್ತಾ ಇದ್ದಿಲ್ಲ ಹಿಡ್ಕೊಂಡು, ಮತ್ತು ನಾನೇ ಅವನು ಎತ್ಕೊಂಡೆ. ಮತ್ತು ಹೇಗೋ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಒಂದು ಫೋಟೋಸ್ ಎಲ್ಲ ಸಿಕ್ತು. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇದು ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಅಪ್ಲೋಡ್ ಮಾಡಬೇಕು ಫೋಟೋ ತೆಗೆದಿರೋದನ್ನ. ಹಾಗೆಯೇ ನೋಡಿ, ಮತ್ತು ಒಂದು ಫೋಟೋ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಗುನ ಆ ಪ್ಲೇಸಿಗೆ ಎತ್ಕೊಳ್ಳೋಣ, ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ನೋಡಬೇಕಾದ್ರೆ ನನಗೊಂದು ಪ್ಲೇಸ್ ನೋಡೋಕ್ಕೆ ಸಿಕ್ತು. ನನ್ನ ಹಸ್ಬೆಂಡ್ಗೆ ಹೇಳಿದೆ ಆ ಪ್ಲೇಸಿಗೆ ಹೋಗ್ಬಿಟ್ಟು ಒಂದು ಫೋಟೋ ಎಲ್ಲ ತೆಗಿಯೋಣ ಅಂತ ಹೇಳ್ಬಿಟ್ಟು. ನಮ್ಮ ಹಸ್ಬೆಂಡ್ ನನಗೇನೆ ಫೋಟೋ ತೆಗಿಬೇಕು ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಕೈ ತೋರಿಸಿದ್ನೆಲ್ಲ ವ್ಲಾಗ್ ಮಾಡ್ಕೊಂಡಿದ್ದಾರೆ. ನನ್ನ ಮಗ ನೋಡಿ ಎಷ್ಟು ಸ್ಮೈಲ್ ಕೊಡ್ದು ನಾನಿಟ್ಟು. ಅವನಿಗೆ ಫೋಟೋ ವೀಡಿಯೋ ತೆಗೆಯೋದು ಅಂದರೆ ಅಷ್ಟು ಬೇಗ ಗೊತ್ತಾಗ್ಬಿಡುತ್ತೆ. ಹಾಗೆಯೇ ಅವನು ಒಂದು ಸ್ವಲ್ಪ ಸ್ಮೈಲೆಲ್ಲ ಮಾಡಲಿಕ್ಕೆಲ್ಲ, ಮತ್ತು ಹೊರಗಡೆಲ್ಲೇ ಬಂದರೆ ಅವನಿಗೆ ಬೇಗ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಬರ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆಯೇ ಮತ್ತು ನಾನು ಮತ್ತು ನನ್ನ ಮಗ ಫೋಟೋ ಎಲ್ಲ ತಗೊಂಡು, ಹಾಗೆಯೇ ಇವಾಗ ಸಂಜೆ ಆಗ್ತಾ ಬಂತು. ಮಳೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 6-6:30 ಎಲ್ಲ ಆಗಿತ್ತು, ಕತ್ಲಾಗ್ತಾ ಬಂತು. ಮನೆಗೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಸೊ ನೋಡಿದ್ರೆ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ನಾನು ನೆಕ್ಸ್ಟ್ ವ್ಲಾಗ್ ಇದೇ ಬೀಚಲ್ಲಿ ಬಂದು ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ನಾ ಹೇಳ್ದಲ್ವ, ಈಚೆಗೆ ಒಂದು ಸೈಡಲ್ಲಿ ಬೀಚ್ ಇದೆ, ಇನ್ನೊಂದು ಸೈಡಲ್ಲಿ ನದಿ ಇದೆ ಅಂತ ಹೇಳ್ಬಿಟ್ಟು. ಅದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.